ಗೌರ ಗೌರ ಎಲ್ಲಿದ್ದೀಯಾ ಗೌರ? ಒಳಗಡೆ ಏನ್ ಮಾಡ್ತಾ ಇದೀಯಾ ಗೌರ? ಬೇಗ ಹೊರಗಡೆ ಬಾ. ಏನು ಗೌರ, ನಾನು ಹಬ್ಬಕ್ಕಂತ ತಂದ ಈ ಸೀರೆಯಲ್ಲಿ ನೀನು ಎಷ್ಟು ಸುಂದರವಾಗಿ ಕಾಣ್ತಾ ಇದೀಯಾ ಗೊತ್ತಾ? ಈ ಕಲಿಯುಗದ ಶ್ರೀರಾಮಚಂದ್ರನಿಗೆ ಈ ಕಲಿಯುಗದ ಸೀತೆ ಯಾವಾಗಲೂ ಸುಂದರವಾಗಿ ಕಾಣುತ್ತಾರೆ. ನೀವು ಈ ರೀತಿ ಮಾತಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತದೆ. ನೀನು ನಾಚುತ್ತಾ ನಿಂತರು ನನ್ನ ಕಣ್ಣಿಗೆ ನೀನು ದೇವತೆ ತರ ಕಾಣ್ತೀಯ. ಹೌದು, ನೀನು ನನ್ನಲ್ಲಿ ಏನೋ ಒಂದು ವಿಷಯ ಮುಚ್ಚಿಡ್ತಾ ಇದೆಯಲ್ಲ. ಏನು? ನಾನು ನಿಮ್ಮ ಹತ್ರ ಮುಚ್ಚಿರೋದು? ಇಲ್ಲ ರೀ, ನಾನು ನಿಮ್ಮ ಹತ್ರ ಯಾವ ವಿಷಯ ಮುಚ್ಚಿರ್ತಿಲ್ಲ. ನನಗೂ ಗೊತ್ತೈತಿ ಗೌರ. ಏಕೆಂದರೆ ನನ್ನ ನಿನ್ನ ಹೃದಯ ಬೇರೆ, ನನ್ನ ನಿನ್ನ ದೇಹ ಬೇರೆಯಾದರೂ ಹೃದಯ ಒಂದೇ. ನಿಜ ರೀ, ನೀವು ಹೇಳೋ ಮಾತು ನಿಜ. ಯಾಕಂದ್ರೆ ನಾನೀಗ 3 ತಿಂಗಳ ಗರ್ಭಿಣಿ ರೀ. ತುಂಬಾ ಸಂತೋಷ ಗೌರ, ತುಂಬಾ ಸಂತೋಷ. ಇದೇ ಸಮಯದಲ್ಲಿ ಈ ಪ್ರಿಯಕರನಿಗೆ ಒಂದು ಸೇವೆ ದೊರೆಗಳ ಮಾತು ನೀಡುವುದುಂಟೆ. ಬನ್ನಿ ಹೇಗೆ? ಕಪ್ಪು ಚುಕ್ಕಿ ಕಲ್ಲ ಜನರ ದೃಷ್ಟಿ ಜಲತೈತಿ. ಕಪ್ಪು ಚುಕ್ಕಿ ಕಲ್ಲ ಜನರ ದೃಷ್ಟಿ ಬೆಳತೈತಿ. ಕಪ್ಪು ಚುಕ್ಕಿ ಕಲ್ಲ ಜನರ ದೃಷ್ಟಿ ಬೆಳತೈತಿ.
ಚಂದ ಹೊಡೆಯಲಿ ಸೂರ್ಯಗಂಡ ನಿಲ್ಲಲೇನ ನಿನ್ನ ಮಾರಿ ಬರಬೇಡಿ ರೂಪದಾಗ ಬಂಗಾರ ಬಣ್ಣ ಎತ್ತುಕೊಂಡ ಹೊಡೆಯಲಿ ಸೂರ್ಯಗಂಡ ನಿಲ್ಲಲೇನ ನಿನ್ನ ಮಾರಿ ಬರಬೇಡಿ ನಿನ್ನ ಸೌಂದರ್ಯತೆಯನ್ನು ಎಲ್ಲ ಸರಿಸಾಟಿ ನಿನ್ನ ಸೌಂದರ್ಯತೆಯನ್ನು ಎಲ್ಲ ಸರಿಸಾಟಿ ಕಪ್ಪು ಚಕ್ಕಿ ಗಂಧ ಕಪ್ಪು ಚಕ್ಕಿ ಗಂಧ ಜನರ ರೀ ಏನಂದ್ರೆ ರೀ ರೀ ಧಡೇನ್ ಮನೇಲಿ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದೀರಾ ಅದಲ್ಲದೆ ಇಲ್ಲಿ ಡ್ಯಾನ್ಸ್ ಮಾಡಿ ತುಂಬಾ ಸುಸ್ತಾಯ್ತು ನಮಗೆ ನಡೆಯಿರಿ ಊಟಕ್ಕೆ ಕೊಡ್ಸಿ ಊಟ ಮಾಡ್ಬರುತ್ತೆ ನಿಮ್ಗವ್ರ ಈ ವಿಷಯ ಸ್ವಲ್ಪ ಗಣ್ಯರ ಮನೆಗೆ ತಿಳಿಸ್ಕೊಡ್ತಾನೆ. ಹೌದ್ರಾ ಗಣ್ಯರ ಮನೆಗೆ ಹೋಗ್ತಾನೆ. ಆಯ್ತ್ರಿ ಬೇಗ ಬಂದ್ಬಿಡ್ರಿ ಹುಷಾರು ಇನ್ನೊಮ್ಮೆ ನನ್ನ ಪಾದರಕ್ಷೆಗಳನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ಬರಬಾರದು. ನೀನು ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ರುದ್ರ. ಯಾಕ್ರಿ ರುದ್ರ, ನೀನು ಈ ಮನೆಯಲ್ಲಿ ದುಡಿಯೋ ಹಾಡು ಅಂತ ನಾವು ತಿಳಿದಿಲ್ಲಪ್ಪ. ನೀನು ಈ ಮನೆಯ ಕುಟುಂಬದ ಸದಸ್ಯ ಅಂತ ನಾವು ತಿಳಿದಿದ್ದೇವೆ. ನೀವು ಈ ಮನೆಯಲ್ಲಿ ದುಡಿಯೋ ಹಾಳಾದರೂ ನಮ್ಮ ಮನೆಯ ಮಗನಂತೆ ನಡ್ಕೊಳ್ತಾ ಇದ್ದೀಯ. 25 ವರ್ಷಗಳಿಂದ ನಮ್ಮ ಮನೆತನದ ಮೇಲೆ ಶ್ರದ್ಧೆ ವಿಶ್ವಾಸ ಇಟ್ಟು ದುಡಿತಾ ಬಂದಿದ್ಯ. ಅಷ್ಟೇ ನನ್ನ ವಯಸ್ಸಿನಲ್ಲಿ ನನಗೆ ಸರಿಸಮಾನದ ಮನುಷ್ಯ ನೀನು. ಹೀಗಿರುವಾಗ ಇಂಥ ಕೀಳು ಕೆಲಸ ನೀನು ಮಾಡೋದು ನನಗೆ ನೋಡೋಕ್ಕಾಗೋದಿಲ್ಲ ರುದ್ರ. ಯಾಕಪ್ಪದಲ್ಲಿ ಎಷ್ಟೇ ಆದರೂ ನಾನು ನಿಮ್ಮ ಮನೆ ಆಳ್ಮಗಳಿ ಹಾಗಂತ ನೀನು ತಿಳ್ಕೊಂಡಿದ್ದು ರುದ್ರ. ನಾವು ತಿಳಿಬೇಕಲ್ಲ ರುದ್ರ. ನನ್ನ ಮನೆತನದ ಬಗ್ಗೆ ಎಷ್ಟೊಂದು ಪ್ರೀತಿ ಅಭಿಮಾನ ನನ್ನ ಹೃದಯದಲ್ಲಿ ನಾನು ತುಂಬಿಕೊಂಡಿದ್ದೀನಲ್ಲ, ಅಷ್ಟೇ ಪ್ರೀತಿ ಅಭಿಮಾನ ನಿನ್ನ ಹೃದಯದಲ್ಲಿ ಇದೆ ಅಂದಾಗ ನೀನೊಬ್ಬ ಆಳುಮಗ ಅಂತ ನಾವು ತಿಳ್ಕೊಂಡಿಲ್ಲ. ನೀನೊಬ್ಬ ನಮ್ಮ ಮನೆಯ ಮಾನವಳಿಸುವ ಮಾನವೀಯತೆ ಮನುಷ್ಯ ಅಂತ ನಾವು ತಿಳಿದ್ದೀವಿ ರುದ್ರ. ಗಣ್ಯರ, ನೀವು ನನ್ನ ಅಷ್ಟೊಂದು ನಂಬಿದ್ದೀರಿ ಏನ್ರಿ ರುದ್ರ? ನಂಬೇಕು ರುದ್ರ, ನಂಬೇಕು. ಈ ಕಲಿಗಾಲದಲ್ಲಿ ನಂಬಿಕಸ್ಥರು ಸಿಗೋದೇ ಕಷ್ಟ ಅಂತೆ. ಅಂತಂದ್ರೆ ನೀನು ಚಿಕ್ಕಂದಿನಿಂದಲೂ ನಮ್ಮ ಮನೆಯಲ್ಲಿ ಜೀತ ಮಾಡ್ಕೊತಾ ನಾವು ಮನೆಯ ಮಗೆಯಾಗಿ ನಿಂತ್ಕೊಂಡಿದ್ಯಾ. ಹೀಗಿರುವಾಗ ನಿನ್ನನ್ನು ಓಡೇಬೇಕಾಗ್ತದೆ, ನಂಬಲೇಬೇಕು. ಇಷ್ಟು ಸಾಕು ಗೆಳೆಯರ, ಇಷ್ಟು ಸಾಕು. ನಾವು ನೀವು ಕೂಡಿಕೊಂಡು ಸ್ವರ್ಗದಾಗ ಕಾಲಕಾಲದ ನಂಬಿಕೆಯಿಂದ ಬದುಕಿದ್ರಾದ್ರಿ. ಹಾ ಗೆಳೆಯರ, ಅವ್ವ ಬಂದ್ರು ನೋಡ್ರಿ. ಎಲ್ಲಿರ್ತ ಬರ್ತಾನೆ ಬರ್ತಾನೆ. ನಿನ್ನೆ ರಾತ್ರಿ ಬಂದ್ರಿ ಅವರ. ಬರೋದು ಭಾಳ ಹೊತ್ತಾಗೈತ್ರಿ, ಅದಕ್ಕೆ ನಿಮ್ಮ ಮನೆಗೆ ಬರ್ಲಿಲ್ರಿ ಅವರ. ನಿಮ್ಮ ಮಗ ಮಾಂತೇಶ್ ಗಣ್ಯರ್ನ ಬೆಂಗಳೂರ ಬಿಟ್ಟು ಬರ್ಬೇಕಾದ್ರೆ ಭಾಳ ಅಡ್ಡಿ ಮಾಡಿಬಿಟ್ರಿ. ಯಾಕಂದ್ರೆ ಇನ್ನೂ 6 ವರ್ಷಕ್ಕೆ ಮಗು ನೋಡ್ರಿ. ಬೆಂಗಳೂರಾಗಿರೋ ನಿಮ್ಮ ತಂಗಿ ಮನೆಯಾಗ ಬಿಟ್ಟು ಬರ್ಬೇಕಾದ್ರೆ ನನ್ನ ಮನಸ್ಸ್ರಿ ಭಾಳ ನೊಂದ್ಕೊಂಡ್ರಿ ಅವರ, ಭಾಳ ನೊಂದ್ಕೊಂತ. ಮತ್ತ ನಿಮ್ಮ ತಂಗಿಯರು ಸಮಾಧಾನ ಮಾಡಿ ಕಳಿಸ್ಕೊಟ್ರೆ. ಹೌದು ರುದ್ರಣ್ಣ, ಯಾಕಂದ್ರೆ ಅವನು ಇನ್ನೂ ಚಿಕ್ಕವನು, ಓದಿ ವಿದ್ಯಾವಂತನಾಗಬೇಕೆಂಬ ಆಸೆಯಿಂದ ತಾನೇ ಬೆಂಗಳೂರೆಂಬ ಅಷ್ಟು ದೂರದಿಂದ ಅವನು ಕಳಿಸ್ಕೊಟ್ಟಿದ್ದು. ಖಂಡಿತವಾಗಿ ಅವನು ದೊಡ್ಡ ವಿದ್ಯಾವಂತನಾಗಿರ್ತಾನ್ರಿ ಅವರು. ನಮ್ಮ ದೊಡ್ಡ ದಳೆಯರಂಗ ನಮ್ಮ ಚಿಕ್ಕ ದಳೆಯನು ಸುತ್ತ 40 ಹಳ್ಳಿ ಒಳಗೆ ಹೆಸರು ಗಳಿಸ್ತಾನ್ರಿ. ಇಂಥೊಬ್ಬನ ಮಗನು ಅವನೇ, ಹೆಣ್ಣಾದರೂ ಅವನೇ, ಗಂಡಾದರೂ ಅವನೇ, ಈ ಮನೆಗೆ ವಾರಸದಾರಾಗುವವನು ಅವನೇ. ಹೌದು ರುದ್ರಣ್ಣ, ನನಗೇನೋ 10 ಮಕ್ಕಳಿಲ್ಲ, ಇರದೆ ಒಬ್ಬನೇ ಮಗ. ಮೇಲಾಗಿ ಮುಂದೆ ಮಕ್ಕಳಾಗುವುದಿಲ್ಲ ಅಂತ ಈಗಾಗಲೇ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ.
ಮೇಲಾಗಿ ಸಮಾಂತೇಶ್ ಅಂತ ಮಗನನ್ನ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ. ಅವನನ್ನು ಹುಟ್ಟಿಸ್ಬೇಕಾದ್ರೆ 9 ತಿಂಗಳು 9 ಊಟ ಮಾಡಿ ಹರಕೆ ಹೊತ್ತ ಮಗನಪ್ಪ ಅವನು. ಮಾದೇವಿ, ನೀನು ಮಗನನ್ನು ಹೊಡೆಯಬೇಕಾದ್ರೆ ನೀನೊಬ್ಬನೇ ಹಕ್ಕಿಯನ್ನು ಹೊತ್ತಿಲ್ಲ. ಮತ್ತೆ ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ವೃದ್ಧ ಕೂಡ ಹಕ್ಕಿಯನ್ನು ಹೊತ್ತಿದ್ದಾನೆ. ಹೌದೇ? ಹೌದು, ಮತ್ತೆ ನಿನ್ನ ಹೊಟ್ಟೆಯಿಂದ ಒಂದು ಗಂಡು ಹುಟ್ಟಿದ್ರೆ ಸಾಕು, ಈ ಊರಲ್ಲಿರುವ ಎಲ್ಲ ದೇವರಿಗೂ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದ ಅವನು. ಅವನು ಸಣ್ಣವನಾಗಿ ನಮ್ಮ ಮನೆಯಲ್ಲಿ ಬಂದರು ನಮ್ಮ ಮನೆತನದ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾನೆ. ರುದ್ರಣ್ಣ, ನಿನ್ನನ್ನು ನಾನು ಏನಂತ ಕರಿಬೇಕಪ್ಪ? ವಯಸ್ಸಿನಲ್ಲಿ ಚಿಕ್ಕವನಾಗಿದ್ರು ಮತ್ತೊಬ್ಬರಿಗೆ ಒಳ್ಳೆದನ್ನ ಬಯಸುವ ದಯಾಗುಣ ನಿನದು. ಮೇಲಾಗಿ ನೆಲದ ಮಕ್ಕಳಾಗದೇ ಇದ್ರು ಮತ್ತೊಬ್ಬರಿಗೆ ಮಕ್ಕಳಾಗಿ ಅಂತ ಹರಕೆ ಹೊತ್ತಿಯಲ್ಲ, ನಿನ್ನ ಪರವಾಗಿ ನಾನು ಹರಕೆ ಹೊತ್ತೀನಿ. ಆದಷ್ಟು ಬೇಗ ನಿನಗೂ ಮಕ್ಕಳಾಗ್ಲಿ ಅಂತ. ಹಾ ಗಣ್ಯರ, ಒಂದು ವಿಷಯ ತಿಳಿಸ್ಬೇಕಂತ ಮಾಡಿದ್ರಿ ನಿಮಗ. ಕೆಲಸದ ಒತ್ತಡದಾಗ ತಿಳ್ಸಕ್ಕಾಗ್ಲಿಲ್ಲ. ಈಗ ನನ್ನ ಹೆಂಡತಿ, ನಿನ್ನ ಹೆಂಡತಿ, ನನ್ನ ಹೆಂಡತಿ ಗರ್ಭವತಿ ರೀ, ಗರ್ಭವತಿ. ಅದ್ಯಾಕಂತ ಇವತ್ತು ನಾನು ಕೂಡ ನನ್ನ ಹೆಂಡತಿ ಊರಿಗೆ ಹೊಂಟಿದ್ದೇನೆ. ಹೊಂಟಿರ್ಬೇಕು ಹೋಗ್ಲಾರ್ದ ಏನ್ ಮಾಡಿ ಹೇಳ. ನೋಡ್ ಮಾಡಿದ್ವಿ ಇವ್ನ ನಮ್ಮ ಮನೆ ಮಗನಂತ ನೋಡಿ ಕೇಳಿದ್ರೆ ಇವನಿಗೆ ಚಿಕ್ಕವನಿಂದ ದೊಡ್ಡನಾಗೋಗಿ ಬೆಳೆಸಿದ್ರು ನಮ್ಮ ಮನ್ಯಾಗ. ನಾವು ಇಬ್ಬರು ನಿಂತ್ಕೊಂಡು ಇವನಿಗೆ ಮದುವೆ ಮಾಡಿದ್ವಿ. ತಂದೆ ತಾಯಿ ಸಾಂಗತ್ಯ ಆ ದಿನ ತನ್ನ ಹೆಂಡತಿ ಗರ್ಭವತಿ ಅನ್ನೋದನ್ನ ನಾನು ತಿಳಿಸಿ ನೋಡು. ಎಷ್ಟು ಅಭಿಮಾನ ಇತ್ತು ನೋಡಿ ಇವನಿಗೆ. ಸುಳ್ಳು ನಮ್ಮ ಮುಂದೆ ನಾಟಕ ಏ ವಿಚಾರ ಯಾಕೆ ನಿನ್ನ ಹೆಂಡತಿ ಗರ್ಭವತಿ ಅನ್ನೋ ವಿಚಾರ ಹೇಳ್ಬಾರ್ದಾನೆ. ಹೇಳಿದ್ರೆ ನಾನು ನನ್ನ ಹೆಂಡತಿ ಬಂದು ನಿನ್ನ ಹೆಂಡತಿಗೆ ಶ್ರೀಮಂತ ಕಾರ್ಯ ಮಾಡ್ತಿದ್ದಿಲ್ಲ. ಮೊದಲು ಯಾಕೆ ಹೇಳ್ಬಾರ್ದು ಈ ವಿಚಾರ ತಿಳಿಸ್ಬೇಕು ಅಂತ ಮಾಡಿದ್ರೆ ಆ ಬಸವಗೌಡ ನಾಗಪ್ಪ ಮಾವ ಒಬ್ಬ, ಆ ಬಸವಗೌಡ ಶಂಕರಪ್ಪ ಮಾವ ಒಬ್ಬರು ಲೇ ಮಗು ಕೊಟ್ಟಾನೆ. ನನ್ನ ಮಗಳು ಗರ್ಭವತಿ ಆಗಿದ್ದ ತಿಳಿಸಿಲ್ಲಲ್ಲ ಅಂತ ವಿಷಯ ಬಂದು ಏನು ಆಸ್ತಿ ಕೊಡಿಸ್ತಾರೆ ಅವ್ರೆ. ಅದಕ್ಕೆ ನಿಮಗೆ ತಿಳಿಸ್ಲಿಲ್ಲ ಬೇಗನೇರ ನಾಚಿಕೆ ಹತ್ರ ನಿನಗೂ ನಾಚಿಕೆ ಅನ್ನೋದು ಆಕೆ ತಡ ಇರ್ಲಿ. ನೋಡಿದ್ರ ಬಿಚ್ಚು ಮನಸ್ಸು ಇದ್ದವ್ರ ಮುಂದೆ ಯಾವುದನ್ನು ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ಸಂಕೋಚ ಪಡ್ಕೋಬಾರ್ದು. ಇರ್ಲಿ, ದಿನ ಆಗೋಗಿದೆ. ನೋಡಿದ್ರ ನಿನ್ನ ಹೆಂಡತಿಗೆ ಹೆರಿಗೆ ಮುಗಿದ ತಕ್ಷಣ ನೇರವಾಗಿ ನಮ್ಮ ಮನೆಗೆ ತಂದುಕೊಂಡು ನಿನ್ನ ಮಗನ ಕೊರಳಿಗೆ ನಾನು ಚಿನ್ನದ ಸರ ಹಾಕಿ ಕಳಿಸ್ತೀನಿ. ಅಂದ್ರೇನ್ರಿ ನಿಮ್ಮ ಮಾತು? ಮಗ ಹುಟ್ಟಿದ್ರೆ ಮಾತ್ರ ಚಿನ್ನದ ಸರ ಹಾಕ್ತೀರಾ? ಯಾಕೆ ಹೆಣ್ಮಕ್ಳು ಹುಟ್ಟಿದ್ರೆ ಹಾಕೋದಿಲ್ವೇನು? ರುದ್ರಣ್ಣ, ನಿನಗೆ ಹೆಣ್ಣು ಹುಟ್ಟಿದ್ರೆ ಸೀದಾ ಕರ್ಕೊಂಡ್ ಬಾ, ಅವನಿಗೆ ಚಿನ್ನದ ಸರನ್ನ ನಾನೇ ಹಾಕ್ತೀನಿ. ನೋಡ್ರಿ, ಮೊದ್ಲ ನಾನು ಹೆಂಡತಿ ತಣ್ಣಗ ಹಡೀಲಿ, ಆಮೇಲೆ ಯಾರ್ಯಾರಿಗೆ ಏನೇನು ಹಾಕ್ಬೇಕಂತೀರಿ ಹಾಕಂತ್ರಿ. ಗಣ್ಯರ, ನಾನು ಹೆಂಡತಿ ಊರು ಭಾಳ ದೂರ ಐತ್ರಿ. ಇರೋದು ಒಂದ ಬಸ್ ರೀ ಅಲ್ಲಿಗೆ. ಆ ಬಸ್ ತಪ್ಪಿಸ್ಕೊಂಡು ಅಂದ್ರೆ ನಾನು 6 ಮೈಲ್ ನಡ್ಕೊಂತ ಹೋಗ್ತು. ಇಲ್ಲ ನಿಮ್ಮ ಕಾರ್ ತಗೊಂಡು ಹೋಗು. ನೀವು ಕಾರ್ ಕೊಡ್ತೀರಿ, ನಾನು ಕಳಿಸ್ತೀರಿ. ಯಾರ ಒಂದು ಹೇಳ್ರಿ, ನಾನೇನೋ ನಿನಗೆ ಕಾರ್ ಕೊಡ್ತೀನಿ ರುದ್ರಪ್ಪ. ನಿನಗೆ ಚಕ್ಕಡಿ ಗಾಡಿನ ನೆಟ್ಟು ಹೊಡೆದಿಲ್ವ ಮರಿಯ? ನನ್ನ ಕಾರ್ ಹೆಂಗೆ ಹೊಡಿತಿದ್ಯ ಅಂತ ನನಗೆ ಹೆದರಿಕಪ್ಪ. ಇರ್ರಿ, ಬಸ್ ಎಷ್ಟು ರೊಕ್ಕ ಬೇಕು ಹೇಳು? ನಿಮ್ಮ ಅಮ್ಮ ಕೂಡ ಇಸ್ಕೊಂಡು ಹೋಗು, ಲಘು ಲಘುನ ಹೋಗು. ಮತ್ತೆ ಬಸ್ ಮಿಸ್ ಮಾಡ್ಕೊಂಡಿ 6 ಮೀಲ್ ಯಾಕೆ ನಡೆಯಕ್ಕೆ ಹೋಗ್ತೀವಿ ಸುಮ್ಮನೆ? ಹಾ ಬರ್ತೇನ್ರಿ ಅಪ್ಪ. ಆಯ್ತು ಹೋಗಿ ಬಾ. ಆತಪ್ಪ, ನಾನು ಕೇಳಿಲ್ಲ, ಹೋಗಿ ಬಿಟ್ಟಾವ. ಎಷ್ಟು ಹೆಂಡತಿ ನೋಡೋ ಅರ್ಜೆಂಟ್ ಇರ್ಬೇಕು ಅವನಿಗೆ. ಹೆಂಡತಿ ನೋಡ್ಬೇಕು ಅನ್ನೋದು ಭಾಳ ಕಾತುಕತೆ ಆಗಿರ್ತಾನ. ಹೌದೌದು. ಏನ್ರಿ ಅವ್ನ ಹೆಂಡತಿ ಗರ್ಭವತಿ ಅಲ್ವಾ, ಅದಕ್ಕೆ. ಹೌದಲ್ಲ, ನೋಡ್ರಿ ಅವನಾದ್ರು ನೋಡ್ತಿರ್ತಾನೆ ಹೆಂಡತಿ ಮೇಲೆ ಪ್ರೀತದಾನ. ಇರ್ಲಿ ಬಿಡಿ, ಏನಾಗ್ಲಿ ನೋಡ್ಬಾರ್ದು. ನಮ್ಮ ರುದ್ರ ಏನದ ಮುತ್ತಿನಂತ ಮನುಷ್ಯ. ಹೌದು, ಅವನು ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯ. ಮತ್ತೆ ನೀನು ಅದು ತಮಗೆ ಗೊತ್ತಾಗ್ಬೇಕು. ಮಾದೇವಿ, ನೀನು ಅತ್ಯಂತ ಹೆಣ್ಣಲ್ಲ, ಮತ್ತೆಂತ ಹೇಳು? ಸೌಭಾಗ್ಯ ಲಕ್ಷ್ಮಿ ನೀನು. ಹೌದೌದು, ನಿಮ್ಮ ಪಾಲಿಗೆ ನಾನು ಸೌಭಾಗ್ಯ ಲಕ್ಷ್ಮಿ, ನನ್ನ ಪಾಲಿಗೆ ನೀವು ರಸಿಕ. ಹೌದು ಹೌದು, ಅದು ನಿನಗೆ ತಾನೇ ಗೊತ್ತಿರ್ಬೇಕಾಗಿದ್ದು. ಎಲ್ಲಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಮನದಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿಯಾಡುವೆ.
ನಿನ್ನನ್ನು ಮೀರದೆ ನಾದುವೆ ಬಾಳದೆ ಬಂದ